ಈಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ತಿರುಪತಿಯಲ್ಲಿ ನಿನ್ನೆ ನಡೆದಂತಹ ದುರಂತದಲ್ಲಿ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಘೋರ ದುರಂತದ ಪ್ರಕರಣ, ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. 90ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆದಂತಹ ಘೋರ ದುರಂತ ಇದು. ಶ್ರೀಮಂತ ದೇವರ ದರ್ಶನಕ್ಕೆ ಹೋದವರು ವೈಕುಂಠ ಏಕಾದಶಿಯ ಮುನ್ನ ವೈಕುಂಠ ದ್ವಾರದ ದರ್ಶನಕ್ಕೆ ಹೋದವರು ಉಸಿರು ಚೆಲ್ಲಿರುವಂತಹ ಘಟನೆ ಇದು. ಸಾವು ನೋವುಗಳ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಾರಣ 90 ಜನ ಗಾಯಾಳುಗಳ ಪೈಕಿ ಹಲವರ ಸ್ಥಿತಿ ತುಂಬಾ ಕ್ರಿಟಿಕಲ್, ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ, ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಶ್ರೀಮಂತ ದೇವರ ದರ್ಶನಕ್ಕೆ ಹೋದವರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಮೃತಪಟ್ಟವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳ ನಂತರ, ದುರಂತದ ನಂತರ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಟಿಕೆಟ್ ಹಂಚುವಂತಹ ಕಾರ್ಯ ಮುಂದುವರೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಶಬೀರ್? ಪ್ರೇಮ್, ನಾನು ಆಗಲೇ ಹೇಳ್ತಾ ಇದ್ದೆ, ಭಾಳಷ್ಟು ಜನರು ಕಾಲು ತುಳಿತಕ್ಕೆ ಒಳಗಾಗಿರುವಂಥದ್ದು ಮತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಸಂಖ್ಯೆ ಹೆಚ್ಚಿದೆ ಅನ್ನುವಂಥದ್ದು. ಮಹಿಳೆಯರು ಕಾಲು ತುಳಿತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಆಘಾತಗೊಂಡಿದ್ದಾರೆ. ಕೆಲವೊಂದಿಷ್ಟು ವೃದ್ಧ ಮಹಿಳೆಯರು ಏನಿದ್ರು ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಕೂಡ ಆಗಿರುವಂಥದ್ದು. ಹೀಗಾಗಿ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ಬೋದು ಅಂತ ನಾನು ಆಗಲೇ ಹೇಳಿದ್ದೆ. ಈಗ ಮತ್ತೋರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅವರು ಕೂಡ ಇದೇ ರೀತಿಯಾದಂತಹ ಆಘಾತಕ್ಕೆ ಒಳಪಟ್ಟಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಬಾಕಿ ಉಳಿದಂತಹ ಇನ್ನಷ್ಟು ಸಾವು ನೋವುಗಳು ವರದಿಯಾಗುವಂತಹ ಭೀತಿಯು ಕೂಡ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಚಿಕಿತ್ಸೆಯನ್ನು ಕೊಡೋ ಮೂಲಕ ಸಾಧ್ಯವಾದ ಮಟ್ಟಿಗೆ ಎಲ್ಲರನ್ನೂ ಕೂಡ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ವೈದ್ಯರು ಕೂಡ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಈಗ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನು ಮತ್ತೆ ಕೊಡಲಿಕ್ಕೆ ಶುರು ಮಾಡಿರುವಂಥದ್ದು. ಯಾಕೆಂದರೆ ದರ್ಶನಕ್ಕೆ ಯಾವುದೇ ರೀತಿಯಾದಂಥ ತೊಡಕಾಗಬಾರದು, ಬಾಕಿ ಉಳಿದಂತಹ ಭಕ್ತರಿಗೂ ಕೂಡ ನಿರಾಶೆ ಆಗಬಾರದು ಅನ್ನುವಂಥ ಕಾರಣಕ್ಕೆ ಸಕಲ ಭದ್ರತೆಯೊಂದಿಗೆ ಪೊಲೀಸ್ ಸಹಾಯದೊಂದಿಗೆ ಈಗ ಟಿಕೆಟ್ ಹಂಚಿಕೆ ಕೆಲಸವನ್ನು ಕೂಡ ಈಗ ಶುರು ಮಾಡಿರುವಂಥದ್ದು. ಭಕ್ತಾದಿಗಳು ಕೂಡ ಸರದಿ ಸಾಲಿನಲ್ಲಿ ನಿಂತು ಶಾಂತಿಯುತವಾಗಿ ಟಿಕೆಟ್ ಅನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹಂತ ಹಂತವಾಗಿ ಕೌಂಟರ್ಗಳ ಸಂಖ್ಯೆಯು ಕೂಡ ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ 14 ಕೌಂಟರ್ಗಳೇನಿದ್ದಾವೆ ಅವುಗಳನ್ನ ಇನ್ನಷ್ಟು ಏರಿಕೆ ಮಾಡಿ ಆರಾಮವಾಗಿ ಸುಗಮವಾಗಿ ಟಿಕೆಟ್ ಹಂಚಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ. ಅದರ ಜೊತೆಗೆ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ಕೂಡ, ಅಂದರೆ ಪೊಲೀಸ್ ಪಡೆಗಳನ್ನು ಕೂಡ ನಿಯೋಜಿಸುವಂಥ ಕೆಲಸವನ್ನು ಕೂಡ ಈಗ TTD ಕಡೆಯಿಂದ ಮಾಡಲಾಗ್ತಾ ಇದೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ತಿರುಪತಿಯಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಹಾಗಾದರೆ ಈ 8 ಜನ ಸಾವನ್ನಪ್ಪಲಿಕ್ಕೆ ಕಾರಣ ಯಾರು? ಈ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತಹ TTDಯ ಆಡಳಿತ ಮಂಡಳಿಯ ವೈಫಲ್ಯ ಕೂಡ ಎದ್ದು ಕಾಣಿಸ್ತಾ ಇದೆ.